ಆದರೆ ರಾಧಾ ಮೋಹನ್ ದಾಸ್ ಅವರ ಮೂಲಕ ಮತ್ತೊಂದು ಬಿಗ್ ಮೆಸೇಜ್ ಅನ್ನು ಹೈಕಮಾಂಡ್ ಕೊಟ್ಟಿದೆ. ಅದೇನು ಅಂತ ಕೇಳಿದ್ರೆ, ಯತ್ನಾಳ್ ಬಣ ಪ್ರತ್ಯೇಕವಾಗಿ ನಡೆಸ್ತಾ ಇರುವಂಥ ವಕ್ಫ್ ಹೋರಾಟ ಮುಂದುವರಿಯಲಿ ಅಂತ. ಸೊ ಯಡಿಯೂರಪ್ಪನವರು ಈಗ ಅಧಿವೇಶನದ ಟೈಮಲ್ಲಿ ತಲೆ ಕೆಡಿಸ್ಕೊಳ್ಳುವಂತಾಗಿದೆ, ಸಿಡಿದೇಳುವಂತಾಗಿದೆ. BSY ಸದ್ಯದ ದಿನಗಳಲ್ಲಿ ಯಾವತ್ತೂ ಇಷ್ಟು ಸಿಟ್ಟು ಮಾಡ್ಕೊಂಡಿರಲಿಲ್ಲ, ಅಷ್ಟು ಕಣ್ಣು ಕೆಂಪಾಗಿದೆ ಅವ್ರಿಗೆ. ಯಾಕಂದ್ರೆ ಹೈಕಮಾಂಡ್ ನಡೆಯಿಂದ, ಯತ್ನಾಳ್ ನಡೆಯಿಂದ ಅಲ್ಲ ಅಥವಾ ಇನ್ಯಾರದ್ದು ನಡೆಯಿಂದ ಅಲ್ಲ, ಹೈಕಮಾಂಡ್ ಯಡಿಯೂರಪ್ಪ ಟೀಮನ್ನು ನಡೆಸ್ಕೊಳ್ತಿರೋ ರೀತಿಯಿಂದ ಸಿಡಿದೆದ್ದ ಟೀಮ್ ಈಗ. ಯಾಕೆ ಯತ್ನಾಳ್ ಬಣ ಹಾಗಾದ್ರೆ ಹೋರಾಟ ಮಾಡಬಹುದು, ಪ್ರತ್ಯೇಕವಾಗಿ ಅವರು ವಕ್ಫ್ ಹೋರಾಟವನ್ನು ರೂಪಿಸಿ ನಾಳೆ ಸಮಾವೇಶ ಮಾಡಿ ಶಿವಮೊಗ್ಗದಲ್ಲಿ, ದಾವಣಗೆರೆಯಲ್ಲಿ ಬಂದು ಸಮಾವೇಶನೂ ಮಾಡ್ತಾರೆ ಅಂದ್ರೆ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಯಾಕೆ ಉಳ್ಕೊಂಡಿರ್ಬೇಕು? ಅವ್ರಿಗೇನು ಬೆಲೆ ಸಿಕ್ತು, ಅವ್ರಿಗೇನು ಮಾನ್ಯತೆ ಇದೆ ಹಾಗಾದ್ರೆ ಪಕ್ಷದಲ್ಲಿ ಅನ್ನುವಂಥ ಆತಂಕದ ವಾತಾವರಣ ಆವರಿಸ್ಕೊಳ್ತಾ ಇದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಯಡಿಯೂರಪ್ಪನವರ ಅತ್ಯಾಪ್ತರು ಕೊಟ್ಟಿರುವ ಆಘಾತ ಇದೆಯಲ್ಲ, ಅತ್ಯಾಪ್ತರಾಗಿದ್ದವರು, ಇದುವರೆಗೂ ಅತ್ಯಾಪ್ತರಂತೆ ಅನಿಸ್ತಾ ಇದ್ದವರು ಕೊಟ್ಟಿರೋ ಆಘಾತ ಇದೆಯಲ್ಲ, ಅದನ್ನ ಅರ್ಗಿಸ್ಕೊಳ್ಳೋದು ಕಷ್ಟವಾಗಿದೆ ಯಡಿಯೂರಪ್ಪನವ್ರಿಗೆ, ವಿಜಯೇಂದ್ರಗೆ. ನೋಡಿ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ವಕ್ಫ್ ಹೋರಾಟ ಮುಂದುವರಿಬಹುದು ಅಂತ ಹೇಳಿದ್ರು, ಡೆಲ್ಲಿಗೆ ಹೋಗಿ ಬಂದ ಮೇಲೆ ಯತ್ನಾಳ್ ಅವರ ಅಬ್ಬರ ಕಾರಣ ಏನು ಅನ್ನೋದು ಅಲ್ಲೇ ಕ್ಲಿಯರ್. ಇಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ರಾಜ್ಯದಲ್ಲೂ ಆ ಮೆಸೇಜ್ ಕೊಟ್ರು, ಡೆಲ್ಲಿಯಲ್ಲೂ ನಮ್ಗೆ ಅದೇ ಮೆಸೇಜ್ ಸಿಕ್ಕಿದೆ, ನಮ್ಮ ಮುಖ ಏನು ಸಪ್ಪೆ ಇದೆಯಾ ಅಂತ ಯತ್ನಾಳ್ ಅವ್ರು ಕೇಳಿದ್ರಲ್ಲ. ಅದಾಗ್ತಾ ಇದ್ದ ಹಾಗೆ ನಾನು ಯಾಕೆ CM ಆಗಬಾರ್ದು, ನನಗೇನು ಕೊರತೆ ಇದೆ ನಾಯಕತ್ವದಲ್ಲಿ ಅನ್ನೋ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಧಿವೇಶನದ ಹೊತ್ತಲ್ಲಿ ಟಿವಿಗಳಿಗೆ ಕೊಡ್ತಿರೋ ಸಂದರ್ಶನದಲ್ಲಿ ಎಲ್ಲ ಕಡೆ ಅದೇ ವಿಚಾರ ಯತ್ನಾಳ್ ಅವ್ರು ಹೇಳ್ತಿರೋದು. ಮತ್ತು ನನಗೆ ಬೆನ್ನು ತಟ್ಟು ಕಳಿಸ್ಕೊಟ್ಟಿದ್ದಾರೆ. ವಕ್ಫ್ ಹೋರಾಟ ಕರ್ನಾಟಕದ ಮಾಡೆಲ್ ಅನ್ನ ದೇಶವ್ಯಾಪಿ ಅಳವಡಿಸಿಕೊಳ್ಳೋ ಆಲೋಚನೆಯಲ್ಲಿದೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ. ಶಿಸ್ತು ಸಮಿತಿ ಅಧ್ಯಕ್ಷರು ಹೋರಾಟಕ್ಕೆ ಬೆನ್ನು ತಟ್ಟಿದ್ದಾರೆ, ಹೈಕಮಾಂಡ್ ನಾಯಕರ ಸಂದೇಶವನ್ನ ಕೊಟ್ಟಿದ್ದಾರೆ ಅವರು. ಸೊ ದೂರು ಕೊಟ್ಟಿದ್ದೀವಿ, ಮುಂದಿನ ಕ್ರಮದ ಬಗ್ಗೆ ಅವರು ಡಿಸೈಡ್ ಮಾಡ್ತಾರೆ ಅಂತೆಲ್ಲ ಹೇಳೋ ಮೂಲಕ ನಮಗೆ ಡೆಲ್ಲಿಗೆ ಹೋಗಿ ಬಲಾನೇ ಬಂತು ಅಂತ. ಶಿಸ್ತು ಸಮಿತಿಯಲ್ಲಿ ಹೋಗಿ ಬಂದ ಮೇಲೂ ಡೆಲ್ಲಿಯಲ್ಲೇ ರೆಬೆಲ್ ಟೀಮ್ ನ ಮೀಟಿಂಗ್ ನಡೆಸುವ ಮೂಲಕ ಸೆಡ್ ಹೊಡೆದದ್ದನ್ನು ನೋಡಿದ್ವಿ. ಅದೆಲ್ಲ ಆದ್ಮೇಲೆ ವಿಜಯೇಂದ್ರನೇ ರಾಜ್ಯಾಧ್ಯಕ್ಷ ಅಂತ ಕೋರ್ ಕಮಿಟಿ ಆದ್ಮೇಲೆ ಘೋಷಣೆ ಮಾಡ್ತಾರಲ್ಲ. ಆದ್ರೆ ಈಗ ಅಸಲಿ ಟ್ವಿಸ್ಟ್, ಅಧಿಕೃತವಾಗಿ ವಕ್ಫ್ ಹೋರಾಟ ಯತ್ನಾಳ್ ಬಣ ಮುಂದುವರಿಸಬಹುದು ಅನ್ನುವಂಥ ಮೆಸೇಜು ಹೈಕಮಾಂಡ್ ನಾಯಕರು ಕಳಿಸ್ಕೊಟ್ಟಿರೋದು. ಮತ್ತೊಂದು ಕಡೆ ನೋಡಿ ಏನ್ ಹೇಳ್ತಿದ್ದಾರೆ ಯತ್ನಾಳ್ ಅವರು. ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ಅವರದ್ದೊಂದು ದೊಡ್ಡ ಘೋಷಣೆ ಅಂತಾನೆ ಅಂದುಕೊಳ್ಬಹುದು ಅವರು ಬಣದಿಂದ, ನನ್ನನ್ನ ನಾಯಕನನ್ನಾಗಿ ಮಾಡಿ 132 ಸ್ಥಾನಗಳನ್ನು ಗೆಲ್ಲಿಸ್ಕೊಡ್ತೀನಿ, BJPಯಲ್ಲಿ ನನ್ನ ಲೀಡರ್ಶಿಪ್ ಅಲ್ಲಿ ಬರೆದಿಟ್ಕೊಳ್ಳಿ, ಅದಾಗ್ಲಿಲ್ಲ ಅಂದ್ರೆ ರಾಜಕೀಯ ನಿವೃತ್ತಿ, 132 ಸ್ಥಾನಗಳನ್ನ ಗೆಲ್ಲಿಸೋದು ಶತಸಿದ್ಧ, ಆ ಬಲ ನನಗೆ ಬಂದಿದೆ ಮತ್ತು ನನ್ನ ಟೀಮ್ ಅಷ್ಟು ದೊಡ್ಡದಾಗಿದೆ. ಸೊ ಇಡೀ BJPಗೆ ನನ್ನ ಬೆನ್ನಿಗಿದೆ ಅನ್ನೋದನ್ನ ಹೇಳ್ತಿದ್ದಾರೆ ಯತ್ನಾಳ್ ಅವರು. ಅದಕ್ಕೆ ಪೂರಕವಾಗಿ ನೋಡಿ ಏನಾಗ್ತಿದೆ ಅಂತ. ಅಶೋಕ್ ಅವರು ಮೊನ್ನೆ ಡೆಲ್ಲಿಗೆ ಹೋಗಿ ಬಂದ್ರಲ್ಲ, ಡೆಲ್ಲಿಗೆ ಕರೆಯಲಾಗಿತ್ತು ಅವ್ರಿಗೆ, ನಡ್ಡಾ ಭೇಟಿ ಮಾಡಿ ಬಂದ್ರು, ಫೀಡ್ಬ್ಯಾಕ್ ತರಿಸ್ಕೊಳ್ತಿದ್ದಾರೆ. CT ರವಿ ಅವ್ರನ್ನ ಕರೆದ್ರು, ಅವರಿಂದ ಅಭಿಪ್ರಾಯ ಸಂಗ್ರಹ ಮಾಡಿದ್ರು. ಇಲ್ಲಿ ಅಶೋಕ್ ಅವ್ರನ್ನ ಕರೆಸ್ಕೊಂಡ್ರು, ಅವರಿಂದ ಅಭಿಪ್ರಾಯ ಸಂಗ್ರಹ, ರಾಜ್ಯ ನಾಯಕರು ಸಂಸದರಿಂದ ರಿಪೋರ್ಟ್ ಎಲ್ಲ ಸಂಗ್ರಹ ಮಾಡಿದ್ದಾರೆ. ಅಶೋಕ್ ಅವ್ರು ಏನ್ ಹೇಳಿ ಬಂದಿದ್ದಾರೆ, ವಿಜಯೇಂದ್ರಗ ಅನುಭವ ಸಾಲದು, ವಿಜಯೇಂದ್ರ ಬರೀ ಯುವಕರ ಬಣವನ್ನ ಕಟ್ಟುತ್ತಾ ಇದ್ದಾರೆ, ಅದು ಪಕ್ಷಕ್ಕೆ ಕಾಸ್ಟ್ಲಿ ಆಗಬಹುದು. ಹಿರಿಯರ ಅನುಭವ ಮತ್ತು ಕಿರಿಯರ ಚುರುಕುತನ ಎರಡೂ ಸೇರ್ಬೇಕು. ಆದ್ರೆ ಅವರು ಬರೀ ಯುವಕರ ಬಣ ಕಟ್ಕೊಳ್ತಿದ್ದಾರೆ, ತಮ್ಮದೇ ಒಂದು ಟೀಮ್ ಮಾಡ್ಕೊಳ್ತಿದ್ದಾರೆ, ಹಿರಿಯರನ್ನ ಕಡೆಗಣಿಸಲಾಗ್ತಿದೆ, ಅದು ಸರಿ ಆಗ್ತಿಲ್ಲ ಅನ್ನುವಂತಹ ರಿಪೋರ್ಟ್ ಅನ್ನ ಅಶೋಕ್ ಅವರು ಇಟ್ಟು ಬಂದಿದ್ದಾರೆ ಹೈಕಮಾಂಡ್ ಮುಂದೆ ಅನ್ನುವ ಸುದ್ದಿ ಕೇಳಿ ಬರ್ತಿದೆ. ಸೊ ಯತ್ನಾಳ್ ಬೆನ್ನಿಗೆ ನಿಂತ ಅಶೋಕ್, ಯತ್ನಾಳ್ ವಿಚಾರದಲ್ಲಿ ಸುಮಾರು ಸಲ ಅಶೋಕ್ ಅವರು ಸಪೋರ್ಟ್ ಮಾಡಿದ್ದನ್ನು ಓಪನ್ ಆಗಿ ನಾವು ನೋಡಿದ್ದೀವಿ. ಯಡಿಯೂರಪ್ಪ ಬಣದಲ್ಲಿ ಬಹಳ ಆಪ್ತರಾಗಿ ಗುರುತಿಸ್ಕೊಂಡಿದ್ದ ಮತ್ತು ಈಗ ಪ್ರತಿಪಕ್ಷ ನಾಯಕರು ಅವರೇ ಆಗಿದ್ದಾರಲ್ಲ ಬಹಳಷ್ಟು ಜನರ ಪೈಪೋಟಿಯ ನಡುವೆ ಕೂಡ. ಯಾಕೆ ವಿಜಯೇಂದ್ರ ಜೊತೆ ತಾಳಮೇಳ ಹೊಂದತ್ತೆ ಅಂತ ಅಶೋಕ್ ಅವರ ಹೆಸರನ್ನ ಪಾಸ್ ಮಾಡಿಸಿದ್ರು ಯಡಿಯೂರಪ್ಪ. ಆದ್ರೆ ಈಗ ಅಶೋಕ್ ಅವರಿಂದ ಬಿಗ್ ಶಾಕ್. ಗೋವಿಂದ ಕಾರಜೋಳ BSY ಪರಮಾಪ್ತರು ಮೊನ್ನೆ ಅಷ್ಟೇ ಲೋಕಸಭಾ ಚುನಾವಣೆಯಲ್ಲಿ ಚಿತ್ರದುರ್ಗದಲ್ಲಿ ಅವ್ರು ನಿಲ್ಲೋದಕ್ಕೆ ವಿರೋಧ ಆಯ್ತು. ಬಟ್ ಯಡಿಯೂರಪ್ಪ ಕ್ಯಾಂಪ್ ಪಾಸ್ ಮಾಡಿಸಿ ಕೊನೆಗೆ ಗೆಲ್ಲಿಸ್ಕೊಳ್ಳಲು ಯಶಸ್ವಿ ಆಯ್ತು ಅಂತೆಲ್ಲ ಆ ವಿಚಾರ ಜಾಸ್ತಿ ಚರ್ಚೆ ಆಯ್ತಲ್ಲ. ಗೋವಿಂದ ಕಾರಜೋಳ ಅವರ ವಿಷಯದಲ್ಲಿ ಅಸಮಾಧಾನ ಮತ್ತೊಂದು ಅಂತ. ಆದ್ರೆ ಇವತ್ತು ಗೋವಿಂದ ಕಾರಜೋಳ ಅವರೇ ಯತ್ನಾಳ್ ಬೆನ್ನಿಗೆ ನಿಂತಿದ್ದಾರೆ. ಕೋರ್ ಕಮಿಟಿಯಲ್ಲಿ ಯಾರ್ಯಾರ ಪರಧ್ವನಿ ಎತ್ತಿದ್ದಾರೆ ಅನ್ನುವ ಲಿಸ್ಟ್ ನೋಡ್ಬಿಟ್ರೆ BJP ಪರಿಸ್ಥಿತಿ ಏನಪ್ಪಾ ಅಂತ ಅಚ್ಚರಿ ಆಗತ್ತೆ. ಇವತ್ತು ಏನಾಗ್ತಿದೆ ಹೈಕಮಾಂಡ್ ತಲೆಯಲ್ಲಿ ಏನು ಓಡ್ತಿದೆ ಅನ್ನೋದ್ರ ಬಗ್ಗೆ ಅಚ್ಚರಿ ಆಗತ್ತೆ. ನಿರ್ಧಾರವನ್ನ ಪ್ರಕಟಿಸೋದಿಕ್ಕಾಗ್ತಿಲ್ಲ, ಆದ್ರೆ ಏನೋ ಮಾಡೋದಿಕ್ಕೆ ಹೊರಟಿದೆ BJP ಹೈಕಮಾಂಡ್ ಅನ್ನೋ ಸುಳಿವು ಸಿಗತ್ತೆ. ನೋಡಿ ಯಾರು ಬೆನ್ನಿಗೆ ನಿಂತಿದ್ದಾರೆ ಕೋರ್ ಕಮಿಟಿಯಲ್ಲಿ ಅಂತ ಕೇಳಿದ್ರೆ ಅಶೋಕ್ ಅವರದ್ದು ಕೂಡ ಸ್ವರ.
ಹೈಕಮಾಂಡ್ ಮುಂದೆ ಯತ್ನಾಳ್ ಅವರ ಪರವಾಗಿ ಕೇಳಿ ಬಂದಿದೆ. ಕಾರಜೋಳ ಅವರದ್ದು ಕೂಡ ಯತ್ನಾಳ್ ಬೆನ್ನಿಗೆ ಸಪೋರ್ಟ್ ಕೇಳಿ ಬಂದಿದೆ. CT ರವಿ, ಬೊಮ್ಮಾಯಿ ಅವರು ಕೂಡ ಯತ್ನಾಳ್ ಉಚ್ಚಾಟನೆ ಮತ್ತೊಂದು ಬೇಡವೇ ಬೇಡ, ಅವರು ಲಿಂಗಾಯತ ಶಕ್ತಿಯಾಗಿ ಬೆಳೆದಿದ್ದಾರೆ, ಅವ್ರಿಗೆ ಬಲ ಇದೆ ಮತ್ತು ಅವರು ಭವಿಷ್ಯದ ನಾಯಕರಾಗ್ತಾರೆ ಅಂತ ಅವರು ಪರ ಬ್ಯಾಟ್ ಬೀಸಿದ್ದಾರೆ. ಯಾರ್ಯಾರು ಯಡಿಯೂರಪ್ಪನವರ ಟೀಮಲ್ಲಿ ಇದ್ದಾರೆ ಅಂತ ಅನಿಸಿತ್ತು ಅವರೆಲ್ಲರೂ ಈಗ ಯತ್ನಾಳ್ ಟೀಮನ್ನು ಸೇರಿರೋದು, ಅಂದ್ರೆ ಬ್ಯಾಟ್ ಬೀಸ್ತಿರೋದು. ವಿಜಯೇಂದ್ರ, ಸದಾನಂದ ಗೌಡರು ಇಬ್ರು ಬಿಟ್ರೆ ಮತ್ತು ಮಾಜಿ ಶಾಸಕರು ಒಂದಿಷ್ಟು ಜನ ಬಿಟ್ರೆ ಯತ್ನಾಳ್ ವಿರುದ್ಧ ಮಾತಾಡ್ತಿರೋರು ಬೇರೆ ಯಾರು ಕಾಣಿಸ್ತಿಲ್ಲ. ತಟಸ್ಥವಾಗಿದ್ದಾರೆ. ಇಲ್ಲ ಎಲ್ಲ ಸರಿ ಮಾಡ್ಲಿ, ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಬಿಡಿ, ಎಲ್ಲ ಸರಿ ಮಾಡ್ಲಿ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ತಟಸ್ಥವಾಗಿ ಏನೂ ರಿಯಾಕ್ಷನ್ ಕೊಡದೆ ಸುಮ್ಮನಿರೋರು ಯಾರು? ಅಶ್ವಥ್ ನಾರಾಯಣ ಅವರು, ಸುರಾನ, ಶ್ರೀರಾಮುಲು, ನಳಿನ್ ಕುಮಾರ್ ಕಟೀಲ್, ಪ್ರಹ್ಲಾದ್ ಜೋಶಿ ಇವರೆಲ್ಲ ತಟಸ್ಥರಂತೆ ಕಾಣಿಸ್ಕೊಳ್ತಿದ್ದಾರೆ. ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ರಿಪೋರ್ಟ್ ಬೇರೆದ್ದೇ ಇದೆ. ಪ್ರಹ್ಲಾದ್ ಜೋಶಿ, BL ಸಂತೋಷ್ ಯತ್ನಾಳ್ ಬೆನ್ನಿಗೆ ನಿಂತಿದ್ದಾರಾ ಅನ್ನೋದೊಂದು ಮಾತು ಕೂಡ ಕೇಳಿ ಬರ್ತಿದೆ. ಹಾಗಾಗಿ ಮೊನ್ನೆ ಸಂಸದರು ಬಹುತೇಕರು ಎಲ್ಲರೂ ಯತ್ನಾಳ್ ಉಚ್ಚಾಟನೆ ಬೇಡ ಅಂತ ರಿಪೋರ್ಟ್ ಕೊಟ್ಟು ಬಂದ್ರು. ಅಮಿತ್ ಶಾ ಅವರೆದ್ರು ಅವ್ರನ್ನ ಉಚ್ಚಾಟಿಸಿದ್ರೆ ವಂಶ ರಾಜಕಾರಣ, ಕುಟುಂಬ ರಾಜಕಾರಣ ವಿರೋಧಿಸಿದವ್ರನ್ನ ನಮ್ಮ ಪಕ್ಷದಲ್ಲಿ ಉಚ್ಚಾಟನೆ ಮಾಡಲಾಗುತ್ತೆ ಅನ್ನೋ ಮೆಸೇಜ್ ಹೋಗುತ್ತೆ. ಅವರು ಒಳ್ಳೆ ಸ್ಟ್ರಾಂಗ್ ಲೀಡರ್ ಇದ್ದಾರೆ, ಜನಪ್ರಿಯ ನಾಯಕರಿದ್ದಾರೆ, ಅವರನ್ನ ತೆಗೆದು ಹಾಕೋದು ವೆರಿ ಡೇಂಜರಸ್. ನಮಗೆ ಭವಿಷ್ಯದ ನಾಯಕರಾಗಿ ಇನ್ಯಾರಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಜೋಶಿ ಸೇರಿದಂತೆ ಬಹಳಷ್ಟು ಸಂಸದರು ಯತ್ನಾಳ್ ಪರವಾಗಿಟ್ಟು ಬಂದ್ರು ಅನ್ನೋ ಸುದ್ದಿ ಕೇಳಿಬಂತು. ಸೊ ರಾಜ್ಯ BJPಯಲ್ಲಿ ಯತ್ನಾಳ್ ಟೀಮ್ ಸ್ಟ್ರಾಂಗ್ ಆಗಿಬಿಡ್ತಾ ಅದನ್ನೇ ಅವ್ರು ಹೇಳ್ಕೊಳ್ತಿರೋದು. ಈಗ ಕಾಣಿಸ್ತಿರೋರಷ್ಟೇ ಅಲ್ಲ, ಬಹಳ ದೊಡ್ಡ ಟೀಮ್ ನಮ್ಮದಾಗಿದೆ. ಸರಿ, ಯತ್ನಾಳ್ ಶಿಸ್ತು ಸಮಿತಿ ಅಧ್ಯಕ್ಷರ ಮುಂದೆ ಹೋಗಿ ಬಂದ ಮೇಲೂ ಹಿಂಗೆಲ್ಲ ಮಾತಾಡೋಕೆ ಸಾಧ್ಯವಾಗತ್ತೆ ಅಂದ್ರೆ ಅದರ ಅರ್ಥ ಏನು ಅನ್ನೋದನ್ನ ಈಸಿಯಾಗಿ ಗೊತ್ತು ಮಾಡ್ಕೊಳ್ಬಹುದು. ಯತ್ನಾಳ್ಗೆ ದಾರಿ ಕ್ಲಿಯರ್ ಆಯ್ತಾ? ಹಾಗಾದ್ರೆ ಯತ್ನಾಳ್ ನಿನ್ನೆ ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ಕೊಟ್ಟ ಸಂದರ್ಶನದಲ್ಲಿ, ಪ್ರತಿಷ್ಠಿತ ಚಾನಲ್ ಒಂದಕ್ಕೆ ಕೊಟ್ಟಂತಹ ಸಂದರ್ಶನದಲ್ಲಿ ಏನಂತ ಹೇಳಿದ್ದಾರೆ? ಜನವರಿಯಲ್ಲಿ ಈಗ ಬಿತ್ತಿರುವಂತಹ ಬೀಜ ಬೆಳಿಬಹುದು ಅಂತ. ಈಗ ಪ್ರಯತ್ನ ಶುರುವಾಗಿದೆ, ಎಲ್ಲ ಡಿಸೈಡ್ ಆಗುತ್ತೆ. ಜನವರಿಯಲ್ಲಿ ಬದಲಾವಣೆಯ ಮುನ್ಸೂಚನೆಯನ್ನ ಕೊಡ್ತಿದ್ದಾರೆ ಯತ್ನಾಳ್ ಅವರು. ಮತ್ತು ಯಾರಾಗಬೇಕು ಅಧ್ಯಕ್ಷರು ಅನ್ನೋದಕ್ಕೆ ಒಂದು 4 ಹೆಸರನ್ನ ಇಡಲಾಗಿದೆ. ಯತ್ನಾಳ್ ಅವರೇ ಅಧ್ಯಕ್ಷರಾಗ್ಬಿಟ್ರೆ ವಿರೋಧ ಸುಮ್ಮನೆ ಜಟಾಪಟಿ ಆಗಬಹುದು ಅನ್ನೋ ಕಾರಣಕ್ಕೆ ಸೋಮಣ್ಣನವರ ಹೆಸರನ್ನ ಮುಂದಿಡಲಾಗಿದೆ, ಅರವಿಂದ್ ಬೆಲ್ಲದವರ ಹೆಸರನ್ನ ಮುಂದಿಡಲಾಗಿದೆ. ಈ ರೀತಿ 1, 2, 3 ಹೆಸರನ್ನ ತೇಲಿ ಬಿಟ್ಟು ಅವ್ರಿಗೆ ಪಟ್ಟ ಕಟ್ಟಿ ನಮಗೇನು ಬೇಡ, ಆದರೆ ವಿಜಯೇಂದ್ರ ಕೆಳಗಿಳಿಸಿ ಅನ್ನುವಂಥ ಒಂದು ರಣತಂತ್ರವನ್ನ ಈಗ ರೆಬಲ್ ಬಣ ಅನ್ನೋದಕ್ಕಿಂತ ಈಗ ಆ ಬಣವೇ ದೊಡ್ಡದಾಯ್ತಾ ಅನ್ನೋ ಮಟ್ಟಿಗೆ ಬೆಳವಣಿಗೆಗಳಾಗ್ತಿದ್ದು ಮುನ್ಸೂಚನೆ ಸಿಗ್ತಿರೋದು. ರೆಬಲ್ ಬಣದ ಮೆಸೇಜು ಈ ರೀತಿ ಇದ್ರೆ, BSY ಪರಮಾಪ್ತರು ಆಘಾತ ಕೊಟ್ಟಿದ್ರೆ, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೋರ್ ಕಮಿಟಿಯ ಬಳಿಕ ವಿಜಯೇಂದ್ರನೇ ಅಧ್ಯಕ್ಷ, ಅವರ ಆಯ್ಕೆ ಮಾಡಿರೋದು ಸರಿ ಇದೆ ಅಂತ ಘೋಷಿಸಿದ ಅಗರ್ವಾಲ್ ಅವರು ವಕ್ಫ್ ಹೋರಾಟ ಪ್ರತ್ಯೇಕವಾಗಿ ನಡೆಸೋದಿಕ್ಕೆ ಮುದ್ರೆ ಒತ್ತಿದೆ ಹೈಕಮಾಂಡ್ ಅನ್ನುವ ಸಂದೇಶವನ್ನು ಕೊಟ್ಟಂಗಾಯ್ತಲ್ಲ. ಸೊ ರಾಜ್ಯ BJPಯಲ್ಲಿ ದೊಡ್ಡ ಬೆಳವಣಿಗೆ ಅಧಿವೇಶನದ ಹೊತ್ತಲ್ಲಿ ಯಾವುದೇ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಮಾಡಬಹುದು. ದೊಡ್ಡ ಮಟ್ಟದಲ್ಲಿ ಸರ್ಜರಿಯನ್ನು ನಿರೀಕ್ಷೆ ಮಾಡಬಹುದಾ? ಹಾಗಾದ್ರೆ ಕುತೂಹಲಕ್ಕೆ ಕಾರಣ ಆಗಿದೆ ಹೈಕಮಾಂಡ್ನ ಈ ಲೆಕ್ಕಾಚಾರ. ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.